ಚಿತ್ರದುರ್ಗ ಬಸ್ ದುರಂತ ಪ್ರಕರಣದ ಹಿನ್ನೆಲೆ ಮಗಳನ್ನ ಕಳೆದುಕೊಂಡ ಹೆತ್ತವರ ರೋದನೆ ಮುಗಿಲು ಮುಟ್ಟಿದೆ. ಬಸ್ನಲ್ಲಿ ಸಜೀವ ದಹನವಾದ ಯುವತಿ ನವ್ಯ ಮನೆಯಲ್ಲಿ ಮಡುಗಟ್ಟಿದ ಶೋಕ ನಿರ್ಮಾಣವಾಗಿದೆ. ಮಗಳನ್ನ ನೆನೆದ ತಂದೆ ಮಂಜಪ್ಪ ಕಣ್ಣೀರನ್ನ ಹಾಕಿದ್ದಾರೆ. ಈ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಈ ಬಗ್ಗೆ ತಂದೆ ಮಂಜಪ್ಪ ಹೇಳಿಕೆಗಳನ್ನು ನೀಡಿದ್ದಾರೆ. ನಿನ್ನೆ ಬೆಳಗ್ಗೆ 7 ಗಂಟೆಗೆ ನಮಗೆ ವಿಷಯ ತಿಳಿದು ಮಾನಸ, ನವ್ಯ, ಮಿಲನ 3 ಜನರು ಹೋಗಿದ್ರು. ಅದರಲ್ಲಿ ಮಿಲನ ಬದುಕಿದ್ರು. ಅವರು ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಮಗಳಿಗಾಗಿ ಹುಡುಕಾಡಿದ ಬಗ್ಗೆ ನೆನೆದು ಗದ್ಗದಿತರಾದ ತಂದೆ ಮಂಜಪ್ಪ ಕಣ್ಣೀರನ್ನ ಹಾಕಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ದೀವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳದ್ದು ಇದೇ ಇಲ್ಲ, ಎಲ್ಲ ಸುಟ್ಟು ಹೋಗಿ. ನಾವು ಹಿರೂರಿಗೆ ಹೋಗಿ ಹಿರೂರೆಲ್ಲ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ರು. ಹಿರೂರು ಹಾಸ್ಪಿಟ್ಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತು ಹಿಡಿಯೋಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಅದೇ ನವ್ಯ ಮತ್ತು ಮಾನಸ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಒಟ್ಟಿಗೆ ಓದ್ತಾ ಇದ್ದಾರೆ. ಅವ್ರ ಪ್ರೈಮರಿಯಿಂದ ಕಾಲೇಜಿಂದ ಹಿಡಿದು ಕೆಲಸ ಸೇರ್ಕೊಳ್ಳೋ ಗಂಟಲು ಒಂದೇ ಕಂಪ್ನಿ ತೋರಿಸಿ ಮಾಡ್ಕೊಂಡು ಒಂದೇ ಮನೇಲಿ ಮಡ್ಕೈದ್ರು, ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು, ಒಂದೇ ಸಲ ಸತ್ತೋದ್ರು ಇಬ್ಬರು. ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದೀರಾ ಸರ್ ನಿಮ್ಮ ಮನೆ? ಎಷ್ಟು ಜನಕ್ಕೆ ಅನ್ನ ಹಾಕ್ರೇನು ಸರ್, ನಮ್ಮ ಮಕ್ಳು ಉಳಿಸ್ಲಿಲ್ಲ ದೇವರು. 50 ಜನ ಕೇಳಿದ್ರೆ 50 100 ಜನ ಕೊಡಿ ಊಟವ. ಹೆಂಗೆ ಗೊತ್ತಾಯ್ತು ಸರ್ ನಮಗೆ? ಅದೇ ಅವ್ರ ಫ್ರೆಂಡು ಬೆಳಗ್ಗೆ ಫೋನ್ ಮಾಡಿದ್ದು, ಹಿಂಗೆ ಆಕ್ಸಿಡೆಂಟ್ ಆಗಿದೆ, ಬಸ್ಸು ಬನ್ನಿ ಅಂತ, ಚಿತ್ರದುರ್ಗ ಹಿರೂರಿಗೆ ಬನ್ನಿ ಅಂತ. ಹಿರೂರಿಗೆ ಹೋದ. ಹಿರೂರಲ್ಲಿ ಆ ಹುಡುಗಿ ಮಾತ್ರ ಇತ್ತು, ಒಂದು ಹುಡುಗಿ 3 ಜನ ಹೋಗಿದ್ರು, ಮಿಲನ, ಮಾನಸ, ನವ್ಯ. ಅದರಲ್ಲಿ ಒಂದು ಹುಡುಗಿ ಬಚಾವು. ಅವಳೇ ಫೋನ್ ಮಾಡಿ ಹೇಳಿದ್ದು, ಬನ್ನಿ ಆಗಿದೆ ಅಂತ. ಬೇರೆ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ, ನಾನೊಂದು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ. ಅವಳಿಗೆ ಬದುಕಿದ್ದಾಳೆ ಅಂತ ತಿಳ್ಕೊಂಡಿದ್ದಾಳೆ ಅವಳು, ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ. ಬಸ್ಸೊಳಗೆ ಅದು ಬಸ್ಸು ಕಂಟೈನರು ಅವ್ರು ಕುಂತಿರೋ ಸೀಟ್ಗೆ ಕರೆಕ್ಟಾಗಿ ಹೊಡೆದೈತೆ. ಮೋಸ್ಟ್ಲಿ ಅವ್ರಿಗೆ ಬಸ್ಸೊಳಗೆ ಜ್ಞಾನ ಕೆಟ್ಟೋಗಿ ಅವ್ರಿಗೆ ಈಚೆಗೆ ಬರೋಕ್ಕಾಗಿಲ್ಲ. ಈಚೆಗೆ ಬರೋಕ್ಕಾಗದಲ್ಲಿ ಅಲ್ಲೇ ಸುಟ್ಟೋಗಿತ್ತು. ಫಿಕ್ಸ್ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28, 29 ಮದುವೆ ಇತ್ತು ಚೆನ್ನೈಯಲ್ಲಿ. ಜನವರಿ 25ಕ್ಕೆ ಎಂಗೇಜ್ಮೆಂಟ್ ಇತ್ತು. ಮುಂದೆ ಒಂದು ತಿಂಗಳಿಗೆ ಎಂಗೇಜ್ಮೆಂಟ್ ಇತ್ತು. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ. ತಗೊಂಬಂದ್ರ ಸರ್? ಸರ್ ಎಲ್ಲ ತಗೊಂಬಂದ್ರೆ ಅಲ್ಲೆಲ್ಲ ಮುಗಿಸಿ DNA ಕೊಟ್ಟು ಬಂದಿದೆ ಸರ್. ನನ್ನ ಮಗಂದು ನಂದು ಸ್ಯಾಂಪಲ್ ತಗೊಂಡಿದ್ದಾರೆ. ಸ್ಯಾಂಪಲ್ ತಗೊಂಡು ಕೊಟ್ಟು ಬಂದಿದ್ದಾರೆ. ಕೆಲಸ ಎಲ್ಲ ಮಾಡ್ಕೊಂಡಿದ್ರಿ, ಚೆನ್ನಾಗಿ ಓದಿಸಿದ್ರಿ. ಸರ್ ದುರಂತ ಅಂತ್ಯ ಕ್ಯಾಂಟೀನ್ ಮಾಡಿ ನಮ್ಮ ಮಕ್ಕಳನ್ನ ಓದಿಸಿದ್ರು ಸರ್. ಬೆಂಗಳೂರು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರಿ? 2 ವರ್ಷ ಆಯ್ತು ಸರ್. ಎಲ್ಲಿ ಕಂಪ್ನಿ ಫೇಸ್ ಕಂಪ್ನಿಯಲ್ಲಿ ಮಾನಸ ಮತ್ತು ನಮ್ಗೆ ಇಬ್ಬರು ಒಟ್ಟಿಗೆ ಕೆಲಸ ಒಂದೇ ಕಂಪ್ನಿ ಬೇರೆ ಬ್ರಾಂಚು, ಒಂದೇ ಮನೇಲಿ ಇದ್ರು, ವಾಸವಾಗಿದ್ರು. ಇಂಜಿನಿಯರಿಂಗ್ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, BA M.Tech ಮಾಡಿದ್ರು ಮಲ್ನಾಡ್ ಕಾಲೇಜಲ್ಲಿ, ಹಾಸನಲ್ಲಿ. ಬೆಂಗಳೂರಲ್ಲಿ ನಾಗವಾರ ಅದಲ್ಲಿ ಮನತಾ ಟೆಕ್ ಪಾರ್ಕ್. ಇಬ್ಬರು ಜೊತೆಲೇ ಹೋದ್ವಿ, ಜೊತೆಲೇ ಸಾವಂತ. ಇಬ್ಬರು ಜೊತೆಲೇ ಹೋದ್ರು, ಒಂದೇ ತಟ್ಟಲ್ಲಿ ಅನ್ನ ತಿಂದರು, ಒಂದೇ ಇದರಲ್ಲಿ ಸತ್ತೋರು.